ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತಾಯಿ ಕಿಜಾವಿ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ತಾಯಿ ಕಿಜಾವಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ತಾಯಿ ಕಿಜಾವಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಎಂತೆಂದರೆ, ಮೇನಾಗಿ ರಾಧಿಕಾ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 6.5 ಕೋಟಿ ಬಜೆಟನ್ನು ಹಾಕಿದ್ದಾರೆ, ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 85 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ತಾಯಿ ಕಿಜಾವಿ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ತೆಲುಗಾಗಿದೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ತಾಯಿ ಕಿಜಾವಿ ಮೂವಿಯು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಮತ್ತು ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು, ಮೂವಿಯಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಎಡಿಟಿಂಗ್ ವೈಸ್ ನೋಡೋದಾದರೆ ಮೂವಿಯನ್ನು ಸಖತ್ತಾಗಿ ಎಡಿಟಿಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಮತ್ತು ಡೈರೆಕ್ಟರ್ನ ಕಥೆಯಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಮೂವಿಯನ್ನು ಸಖತ್ತಾಗಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ತಾಯಿ ಕಿಜಾವಿ ಮೂವಿಯಲ್ಲಿ ರಾಧಿಕಾ ಅವರಾಗಿರ್ಬೋದು, ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ನಟಿಸಿದ್ದಾರೆ. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಇದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ತಾಯಿ ಕಿಜಾವಿ ಮೂವಿಯು 2026ರಲ್ಲಿ ಕೂಡ ತೆರೆಗೊಂಡಿದೆ. ಅಂದಾಗೆ ಈ ತಾಯಿ ಕಿಜಾವಿ ಮೂವಿಯ ಒಂದ್ಲೈನ್ ಸ್ಟೋರಿ ನೋಡೋದಾದರೆ, ಈ ತಾಯಿ ಕಿಜಾವಿ ಮೂವಿಯಲ್ಲಿ ರಾಧಿಕಾ ಅವರು ಒಂದು ಅಜ್ಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಅಜ್ಜಿ ಪಾತ್ರ ಏನಂದ್ರಪ್ಪ, ಅವ್ರಿಗೆ ಹುಷಾರಿರೋದಿಲ್ಲ, ಅಂತಂದರೆ ಆರಾಮಾಗಿ ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ, ಮತ್ತು ಅವ್ರಿಗೆ ಯಾವುದಾದ್ರೊಂದು ದೊಡ್ಡ ಫ್ಯಾಮಿಲಿ ಇರುತ್ತೆ, ಮತ್ತು ಊರಿನ ಜನರಲ್ಲಿ ಸುಮಾರಾಗಿ ಅಂತಂದರೆ ಒಂದು ಮೆಚುರಿಟಿ ಇರೋವಂಥ ಒಬ್ಬ ಅಜ್ಜಿ. ಇವ್ರು ಏನು ಮಾಡ್ತಾರೆ, ಡೆತ್ ಆಗಿಬಿಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ತಾಯಿ ಕಿಜಾವಿ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ತಾಯಿ ಕಿಜಾವಿ ಮೂವಿಯು ಒಂದು ತಮಿಳ್ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ, ಮತ್ತು ರಾಧಿಕಾ ಅವರು ಕೂಡ ಈ ಮೂವಿಯಲ್ಲಿ ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮ್ಯೂಸಿಕರ್ಸು ಕೂಡ ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಫೈಟಿಂಗ್ಗಳಾಗಿರ್ಬೋದು, ಮತ್ತು ಮೆಮೊರಿ ಸೀನ್ಸ್ಗಳಾಗಿರ್ಬೋದು, ಮತ್ತು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಒಂದು ಕಾಮಿಡಿ ಮೂವಿ, ಸೆಂಟಿಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯವಿದೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.